ಪುರಿ ಪುಲಾವ್ ಸೂಪರ್. ನಾವು ದೊನ್ನೆ ಬಿರಿಯಾನಿ ಇದೆಯಲ್ಲ ಎಲ್ಲ ಒಂದು ತಗೊಂಡ್ಬನ್ನಿ. ನಿಮ್ಮ ಅಪ್ಪ ಕೊಡ್ತಾನೆ. ಎಲ್ಲ ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ. ಏನೇನಿದೆ ಎಲ್ಲ ತಗೊಂಡ್ಬನ್ನಿ. ಈ ಪೋಡೆ ಪೋಯ್ ಏನಿದೆ ಅಣ್ಣ? ಬರ್ತಾರ ಓಕೆ ಓಕೆ. ಬಿಸಿನೀರಾ? ಬಿಸಿನೀರು ಕೊಡಿ, ಬಿಸಿನೀರು ಕೊಡಿ. ಬರ್ತಾರೆ ಬರ್ತಾರೆ ಈಗ ದೊಡ್ಡದಾಗಿ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ. ಸರ್ ಏನಿದೆ? ಇಡ್ಲಿ ಆದ್ರೆ ಒಂದು 5 ನಿಮಿಷ ಆಗುತ್ತೆ. ಟೀಯಾ? ಅಲ್ಲ ಇಡ್ಲಿ ಇಡ್ಲಿಯಾ? ಬೇಡ. ಪಲಾವ್ ಇದೆ, ಬಿಸಿ ಪೂರಿ ಇದೆ, ಆಮೇಲೆ ವಡೆ ಸಾಂಬಾರ್ ಇದೆ, ಬನ್ಸ್ ಇದೆ. ಎಲ್ಲ ಒಂದೊಂದು ಪ್ಲೇಟ್. ಪಲಾವ್ ಒಂದು, ಹಾಂ, ಬನ್ಸ್ ಒಂದು, ಪೂರಿ ಪೂರಿ ಒಂದು ಪ್ಲೇಟ್. ಎಲ್ಲ ಒಂದೊಂದು ತಗೊಂಡ್ಬನ್ನಿ. ಎಲ್ಲ ಟೇಸ್ಟ್ ಮಾಡೋಣ ಯಾವ ರೀತಿ ಇರುತ್ತೆ. ಏನೇನಿದೆ ಎಲ್ಲ ತಗೊಂಡ್ಬನ್ನಿ. ಪೂರಿ ಅಲ್ಲಿ ನಾವು ನೋಡ್ತಾ ಇದೀವಿ, ಪೂರಿ ದೊಡ್ಡ ಸೈಜಲ್ಲಿ ಇದೆ. ಹೌದು, ಅದೇ ಸ್ಟಾರ್ಟಿಂಗ್ ನಮ್ಮ ಕಣ್ಣಿಗೆ ಬಿದ್ದದ್ದು ಪೂರಿ. ಒಂದು ಪಲಾವ್, ಬಂತು. ಒಂದು ಪ್ಲೇಟ್, ಸ್ಟ್ರಾಂಗ್ ಕಾಫಿ 2. ಫಸ್ಟ್ ವಡ ಟೇಸ್ಟ್ ಮಾಡಿ. ನಮ್ಮ ಶ್ರೀಕಾಂತ್ ವಡ ಟೇಸ್ಟ್ ಮಾಡ್ತಿದ್ದಾರೆ. ಕ್ರಿಸ್ಪಿ ಆಗಿದೆ ಆಯ್ತಾ ನೋಡ, ಇವಾಗ ಮಾಡಿರೋದು ಬಿಸಿ ಬಿಸಿಯಾಗಿದೆ. ವಡ ಯಾವಾಗಲೂ ಚಟ್ನಿ ಜೊತೆನೇ ತಿನ್ಬೇಕು. ಇದೇ ಒಳ್ಳೆ ಕಾಂಬಿನೇಷನ್ ಚಟ್ನಿಗೆ, ಸಖತ್ತಾಗಿರುತ್ತೆ. ನೋಡೋಣ. ಎಸ್, ಪರ್ಫೆಕ್ಟ್. ಕ್ರಿಸ್ಪಿ ಕರ್ಪೂರ ಅಂತಿದೆ. ಹಂಗೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪುಲಾವ್ ಬಂದಿದೆ, ಪೂರಿ ಬಂತು. ಪೂರಿ ಇದು ದೊಡ್ಡ ಪೂರಿ. ಹೇಗಿದೆ ಪೂರಿ? ನೆಕ್ಸ್ಟ್ ಬಂದಿರೋದು ನಮ್ಮ ಮಂಗಳೂರು ಫೇಮಸ್ ಬನ್ಸ್. ಮಂಗಳೂರು ಬನ್ಸ್. ಮೊದಲು ಪುಲಾವ್ ಟ್ರೈ ಮಾಡೋ. ಪೂರಿ ಅಂದರೆ ಒಂದು ಏನೋ ಖುಷಿ. ಪೂರಿಗೆ ಇನ್ನೊಂದು ಏನಂತ ಹೇಳಿದ್ರೆ, ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಬಾಜಿ. ಓಕೆ, ಸೊ ಈ ಬಾಜಿ ಇದ್ರೇ ಪೂರಿ ಟೇಸ್ಟು. ಇವಾಗ ಇಲ್ಲಿ ಕುರ್ಮಾ ಕೊಟ್ಟಿದ್ದಾರೆ, ನಾನೀಗ ಬಾಜಿ ಕೇಳ್ತೀನಿ ಅವ್ರ ಹತ್ರ. ಪುಲಾವ್ ಸೂಪರ್. ಒಳ್ಳೆ ನಾವು ದೊನ್ನೆ ಬಿರಿಯಾನಿ ಇದೆಯಲ್ಲ ಕ್ಯಾಮರಾಮನ್ ಜಲ್ದಿ ಫೋಕಸ್ ಕರೋ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ತಲೆನೋವಿಗೆ ಪರಿಹಾರ ಟೀ. ಸೊ ಬನ್ಸ್ ಎಲ್ಲಿ ಹೋದ್ರು ಸಹ ಮಂಗಳೂರು ಬನ್ಸ್ ಅಂತ ಕೇಳಿ ತಗೊಳ್ಳಿ, ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಬನ್ಸ್ಗೆ ಕೂಡ ಚಟ್ನಿ ಹಾಗೇನೆ ಸಾಗು ಕೊಟ್ಟಿದ್ದಾರೆ. ಎಲ್ಲ ಬಿಸಿ ಬಿಸಿಯಾಗಿದೆ. ಅಣ್ಣ ಬಾಜಿ ಕೊಡಿ ಸ್ವಲ್ಪ. ಬಾಜಿ ಕುರ್ಮಾ. ಹಾಂ, ಅಲ್ಲ ಕುರ್ಮ ಅಲ್ಲ, ಬಾಜಿ. ಬಾಜಿ ದೋಸೆ ಮಸಾಲೆ ರೆಡಿ ಮಾಡ್ತೀವಿ. ಪೂರಿಗೆ ಸಿಗಲ್ವಾ? ಪೂರಿಗೆ ಬಾಜಿ ಬರಲ್ಲ. ಕುರ್ಮಾ. ಸ್ವಲ್ಪ ಇದ್ರೆ ಕೊಡಿ. ಪೂರಿಗೆ ಈಚೆ ಎಲ್ಲ ಬಾಜಿ ಸಿಗಲ್ವಂತೆ. ಏನಂತ ಹೇಳಿದ್ರೆ ಪೂರಿಗೆ ಬಾಜಿನೇ ಚಂದ. ಹೌದು, ಊರಿಗೆ ಬರೀ ಸಾಗು ಅಂತ ಹೇಳಿದ್ದಾರೆ. ಆಯಿಲ್ ಕಮ್ಮಿ ಇದೆ, ಅಷ್ಟೊಂದೇನು ಆಯಿಲ್ ಸಿಗ್ತಾ ಇಲ್ಲ. ಆಮೇಲೆ ಸೈಜ್ ಕೂಡ ಅಷ್ಟೇ ದೊಡ್ಡದಾಗಿದೆ, ಚೆನ್ನಾಗಿದೆ. ಇದು ಯಾವುದು ಪ್ಲೇಸು? ನಾವಿಲ್ಲಿ ತೀರ್ಥಹಳ್ಳಿಯಿಂದ ಮಂಗಳೂರು ಹೋಗೋ ಸೈಡಲ್ಲಿ ಇರ್ತದೆ. ಕಾಮತ್ ಹೋಟೆಲ್. ಕಾಮತ್ ಅವರು ಕೊಂಕಣಿ ಮಾತಾಡ್ತಾರೆ. ಒಳ್ಳೆ ಸರ್ವಿಸ್, ಸ್ಪೀಡಾಗಿ ಕೊಟ್ಟರು. ಬನ್ಸು ಕ್ರೌಡ್ ಇದ್ದಾರೆ. ಬನ್ಸ್ ನೋಡುವಾಗಲೇ ಗೊತ್ತಾಗ ಮೋಸ್ಟ್ಲಿ ಇವರು ಆ ಕಡೆಯವರು, ಮಂಗಳೂರು ಕಡೆಯವರೇ ಆಗಿರ್ಬೋದು. ಅದು ಕಾಫಿ ಸ್ವಲ್ಪ ಹೀಟ್ ಆಗುತ್ತೆ. ನಿನ್ನೆ ಸ್ವಲ್ಪ ನಿನ್ನೆ ಪಾರ್ಟಿಯಿಂದಾಗಿ ಹೀಟ್ ಆಗಿದೆ ಅಲ್ವಾ, ಹಾಗಾಗಿ ಟೀ ಕುಡಿದ್ರೆ ಬೆಸ್ಟ್. ಟೀಯಾ? ಮಾರುತಿ ಟೀಯಾ? ನನಗೆ ಕಾಫಿ ಬಂದಿದೆ, ಅವರಿಬ್ಬರು ಟೀ ಹೇಳಿದ್ದಾರೆ. ಟೀ ವೇಟ್ ಮಾಡ್ತಾ ಇದ್ದೀವಿ ನಾವು. ಕಾಫಿ ಫಸ್ಟ್ ಸಿಪ್ ನೋಡೋಣ.
ಫಿಲ್ಟರ್ ಕಾಫಿ, ಹೇಗಿದೆ? ಸ್ಟ್ರಾಂಗ್ ಇದೆಯಾ? ಫಿಲ್ಟರ್ ಕಾಫಿ. ಇದು ಸ್ಟ್ರಾಂಗ್ ಇದೆ. ಎಸ್ ಟೀ, ಟೀ ಕೂಡ ಬಂತು. ಚಾ ಎಸ್ ಸೂಪರ್. ಎಲ್ಲ ಮಂಚೂರು ಮುಂದೆ ಕೊಟ್ಕೊಳ್ಳಿ. ಕರೆಕ್ಟಾಗಿದೆ ಟೀನು, ಚೆನ್ನಾಗಿದೆ ಟೇಸ್ಟ್. ಸ್ವೀಟ್ ಇದೆ ಟೀ. ಮತ್ತೆ ಫೈನಲ್ ಆಗಿ ಮಾರುತಿದು ಮಾತ್ರ. ಮಾರುತಿ ಒಳ್ಳೆ ಸ್ಪೈ ಥರ ಕಾಣ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಡೈರೆಕ್ಟ್ ಪಾಕಿಸ್ತಾನಿಗೆ. ಎರಡು ಸಿಂಗಲ್ ವಡೆ, ಒಂದು ಸಿಂಗಲ್ ಬನ್. 280. ಆಮೇಲೆ ಆಯ್ತು ಸರ್, ಪೇಮೆಂಟ್. ಥ್ಯಾಂಕ್ ಯು. ಓಕೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7:30 ತನಕ ಓಪನ್ ಇದೆ. ಚೆನ್ನಾಗಿರೋದು ಏನಂದರೆ ಎಲ್ಲನೂ ಬಿಸಿ ಬಿಸಿ ಇತ್ತು. ಅದರಲ್ಲಿ ಬನ್ಸು ಆಗಲಿ, ಪಲಾವು, ಆಮೇಲೆ ಪೂರಿ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಪೂರಿ ನೋಡಿದ್ರಲ್ಲ ಸೈಜು. ಆಮೇಲೆ ಡೀಪ್ ಫ್ರೈ ಆಗಿದ್ರು ಆಯಿಲ್ ಕಮ್ಮಿ ಇತ್ತು. ಪ್ರೈಸಸ್ಸು ಅಷ್ಟೇ, ಟೋಟಲಾಗಿ 280 ಆಗಿದೆ. ಸಪ್ರೇಟಾಗಿ ಏನೇನು ಪ್ರೈಸ್ ಇದೆ ಅದು ಎಲ್ಲನೂ ನಾನು ತೋರಿಸ್ತೀನಿ. ಮಾರುತಿ, ನಿಮಗೆ ಹೇಗಂತ? ನನಗೆ ವಡೆ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು ಮಾತ್ರ. ನನಗೆ ಪಲಾವ್ ಒಂಥರ ದೊಣ್ಣೆ ಬಿರಿಯಾನಿ ಥರ ಟೇಸ್ಟ್. ಎಕ್ಸಾಕ್ಟ್ಲಿ, ಹೌದು. ಒಳ್ಳೆಯದು, ಚೆನ್ನಾಗಿತ್ತು. ಎಸ್. ನೆಕ್ಸ್ಟು ಇಲ್ಲಿಂದ ಡೈರೆಕ್ಟ್ ಫಾಲ್ಸ್. ನಮ್ಮ GPS ಮಾರುತಿ ಅವರಿದ್ದಾರೆ. GPS ಮಾರುತಿ ಯಾಕೆಂದರೆ ನಾವು ವಿದೌಟ್ ನಮ್ಮ ಏನು ಮ್ಯಾಪ್ ಇಲ್ಲದೆ ಇದ್ರು, ಇಂಟರ್ನೆಟ್ ಇಲ್ಲದೆ ಇದ್ರು ಡೈರೆಕ್ಟ್ ಎಕ್ಸಾಕ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ನಾನೇ GPS ಮಾರುತಿ. ಸರಿ, ನೆಕ್ಸ್ಟ್ ಡೈರೆಕ್ಟ್ ವಾಟರ್ ಫಾಲ್ಗೆ ನಮ್ಮ GPS ರೆಡಿ ಆಗಿದ್ದಾರೆ. ಲೆಟ್ಸ್ ಗೋ.